ಅತ್ಯಂತ ಸರ್ವಜ್ಞ ಅಂತ. ಇನ್ನು ಸ್ವಯಮುತ್ಥಿತಃ, ಅವನ ಸೃಷ್ಟಿಯನ್ನು ಬೇರೆಯವರು ಮಾಡಲಿಲ್ಲ, ಅವನೇ ಹಾಗೇ ಎದ್ದಿದ್ದು. ಯೋಸೌ ಷಡ್ವಿಂಶಕೋ ಲೋಕೆ ತಥಾಯ ಪುರುಷೋತ್ತಮ. ಅವನನ್ನು ಈ ಪುರಾಣದ ಹಿನ್ನೆಲೆಯಲ್ಲಿ ಹೇಳೋದಾದರೆ 16ನೇಯವ ಅಂತ. ಪಂಚಭೂತಗಳು 5 ಆಯಿತು. ಪಂಚಭೂತಗಳ ಗ್ರಹಣ ಮಾಡುವ ಇಂದ್ರಿಯಗಳು, ಆ ಪಂಚಭೂತಗಳ ಸೂಕ್ಷ್ಮ ವಿಷಯಗಳು. ಪಂಚಭೂತಗಳು ಅಂದರೆ ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ. ಅವುಗಳ ಸೂಕ್ಷ್ಮ ಅಂತಂದರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಅದನ್ನು ಗ್ರಹಿಸಲಿಕ್ಕೆ 5 ಜ್ಞಾನೇಂದ್ರಿಯಗಳು. ಇವಿಷ್ಟನ್ನು ಸೇರಿಕೊಂಡರೆ 16ನೇವನು ಇವನು ದೇವರು. ಇವಿಷ್ಟನ್ನು ನಿಯಂತ್ರಣ ಮಾಡುವ ದೇವರು. ಈ ಲೆಕ್ಕಗಳನ್ನು ಹಲವಾರು ರೀತಿ ಮಾಡಬಹುದು. ಏಕೆಂದರೆ ಕೃಷ್ಣ ಉದ್ಧವ ಗೀತೆಯಲ್ಲಿ ಅದನ್ನು ಹೇಳ್ತಾನೆ. ಕಥಿತತ್ವಾನಿ ದೇವೇಶ ಸಂಖ್ಯಾತಾನಿ ಅಂತ ಉದ್ಧವ ಕೇಳ್ತಾನೆ. ಆಗ ದೇವರು ಹೇಳ್ತಾನೆ, ಅದನ್ನು ವಿವಕ್ಷೆ ಮಾಡೋರ ಮೇಲೆ ಈ ಜಗತ್ತನ್ನು ಎಷ್ಟಾಗಿಯೂ ಪರಿಗಣಿಸಬಹುದು ಅಂತ. ಎಷ್ಟು ಲೆಕ್ಕವನ್ನು ಹೇಳಬಹುದು, ಯಾವ ತರಹದ ನ್ಯೂಮರಾಲಜಿಯ ಮೂಲಕವೂ ಈ ಜಗತ್ತನ್ನು ನಿರೂಪಣೆ ಮಾಡಬಹುದು. ಆದರೆ ಸಂಗ್ರಹವಾಗಿ ಈ ರೀತಿ ಹೇಳಬೇಕಾಗತ್ತೆ, ಎಲ್ಲ ಇಷ್ಟರಲ್ಲೇ ಅಡಕವಾಗಿರುತ್ತೆ ಅಂತ ಒಂದಿಷ್ಟು ಸಂಖ್ಯೆಗಳನ್ನು ಹೇಳ್ತಾನೆ, ಅದಕ್ಕೆ ಕಾರಣಗಳನ್ನು ಕೊಡ್ತಾನೆ. ಇಲ್ಲಿ ಭವಿಷ್ಯ ಪುರಾಣದಲ್ಲಿ ಹೇಳಿದ್ದು 16ನೇವನು ಅಂತ ಚಿಂತನೆ ಮಾಡಬಹುದು ಅಂತ. ಭಾಸ್ಕರಶ್ಚ ಮಹಾಬಾಹೋ ಪರಂ ಬ್ರಹ್ಮ ಚ ಕಥ್ಯತೆ. ಈ ದೇವರನ್ನು ಭಾಸ್ಕರ ಅಂತ ಕರೀತಾರೆ. ಯಾಕೆ ಅಂದರೆ ಭಾಸಃ ಕರೋತಿ, ಬೆಳಕನ್ನು ಉಂಟು ಮಾಡ್ತಾನೆ ಅಂತ. ಅದು ಒಳಗಡೆ ಬೆಳಕಾಗಿರಬಹುದು, ಹೊರಗಡೆ ಬೆಳಕಾಗಿರಬಹುದು. ಅವನು ಭಾಸ್ಕರನೇ. ಭಾಹ ಅಂತಂದರೆ ಬೆಳಕು. ಯಾರು ಬೆಳಕನ್ನು ಉಂಟು ಮಾಡ್ತಾನೋ ಅವನು ಭಾಸ್ಕರ. ಅವನನ್ನು ಭಾಸ್ಕರ ಅಂತ ಕರೀತಾರೆ. ಏಕೆಂದರೆ ಆ ಸೂರ್ಯನೆಂಬ ಬೆಳಕನ್ನೇ ಜಗತ್ತಿಗೆ ಇತ್ತವ ಮೊದಲ ಭಾಸ್ಕರ. ವಸ್ತುತಃ ಯಾವುದೇ ಶಬ್ದ ಅನ್ನೋದು ಗುಣವನ್ನು ಇಟ್ಟುಕೊಂಡೇ ಹೊರಡುವಂಥದ್ದು. ದೇವರಿಗೆ ನಾಮಕರಣ ಮಾಡಿದವರು ಯಾರೂ ಇಲ್ಲ. ಯಾರಾದರೂ ತಂದೆ ತಾಯಿಗಳು 11ನೇ ದಿವಸ ನಾಮಕರಣ ಏನು ಮಾಡಿದ್ದಿಲ್ವಲ್ಲ. ಹಾಗಾದರೆ ಅವನಿಗೆ ಏನು ಹೆಸರಿನಿಂದ ನಾವು ಕರೆಯೋದು? ಅವನ ಗುಣಗಳು ಏನೋ ಆ ಗುಣಗಳನ್ನು ಇಟ್ಟುಕೊಂಡ ಹೆಸರನ್ನು ಕರೆಯೋದು. ಈಗ ದೇವರ ಹೆಸರು ನಾರಾಯಣ ಅಂತ ಹೇಳಿದ್ರೆ ಅವನಿಗೆ ದೋಷ ಇಲ್ಲ. ಅರ ಅಂದರೆ ದೋಷ, ಅರಾಯಣ ಅಂತಂದರೆ ದೋಷಗಳಿಗೆ ಆಸರೆ, ನಾರಾಯಣ ಅಂದರೆ ಇವನು ದೋಷಗಳ ಆಸರೆ ಎಲ್ಲ, ಅದರಿಂದಾಗಿ ಅವನು ನಾರಾಯಣ. ಹೀಗೆ ಚಿಂತನೆ ಆಗೋದು. ಹೀಗಾಗಿ ಪ್ರತಿಯೊಂದು ಹೆಸರು ದೇವರಿಗೇನು ಇದೆ ಅದು ಗುಣಗಳನ್ನು ಹೇಳುತ್ತೆ. ಗುಣಗಳಿಲ್ಲದ ದೇವರ ಹೆಸರು ಇಲ್ಲ. ನಾಮ ಅಂದರೂ ಅದೇ ಅರ್ಥ. ನಾಮ ಹೆಸರು ಅಂತನ್ನೋದಕ್ಕೆ ಆ ಅರ್ಥವ್ಯಾಪ್ತಿ ಇಲ್ಲ, ಆದರೆ ನಾಮ ಅನ್ನೋದಕ್ಕಿದೆ. ಮಾ ಅಂತಂದರೆ ಜ್ಞಾನ ಅಲ್ವಾ, ಅಮ ಅಂತಂದರೆ ಜ್ಞಾನ ಇಲ್ಲದೆ ಇರೋದು. ನವಿದ್ಯತೆ ಅಮ ಏನ, ಏನನ್ನು ಹೇಳೋದ್ರಿಂದ ಅಜ್ಞಾನ ಪರಿಹಾರ ಆಗತ್ತೋ ಅದು ನಾಮ. ಹೀಗಾಗಿ ಇದು ಉಪನಿಷತ್ತಿನ ನಿರ್ವಚನ. ಹೀಗಾಗಿ ದೇವರ ಹೆಸರುಗಳೆಲ್ಲ ಯಾವುದೋ ಒಂದು ಗುಣಗಳನ್ನೇ ಒಳಗೊಂಡಿರುತ್ತೆ. ಅದರಿಂದ ಅವನನ್ನು ಭಾಸ್ಕರ ಅಂತ ಹೇಳಿದ್ರು. ಪರಂ ಬ್ರಹ್ಮ ಚ ಕಥ್ಯತೆ, ಅವನನ್ನು ಪರಬ್ರಹ್ಮ ಅಂತ ಕರೀತಾರೆ. ಅಂದರೆ ಗುಣಗಳಿಂದ ತುಂಬಿದವ. ತದ್ಬ್ರಹ್ಮ ಬೃಹಂತೋ ಹಿ ಅಸ್ಮಿನ್ ಗುಣಾಃ, ಇವನಲ್ಲಿ ಪೂರ್ಣವಾದ ಗುಣಗಳಿವೆ, ಆದ್ದರಿಂದಾಗಿ ಇವನು ಪರಬ್ರಹ್ಮ. ಸೋ ವಿದ್ಯಾಯ ಶರೀರಾತ್ ಸ್ವಾತ್ ಶಿಶೃಕ್ಷುರು ವಿವಿಧ ಪ್ರಜಾ ಅಪ ಏವ ಸಸರ್ಜಾದೌ ತಾಸು ವೀರ್ಯಂ ಅವಾಸೃಜತ್. ಅವನು ಚಿಂತಿಸಿದ, ಈ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕು ಅಂತ ಬಯಕೆ ಬಂತು, ಅದಕ್ಕೆ ಕಾಲ ಪಕ್ವವಾಗಿದೆ ಎಂದುಕೊಂಡ. ಅಪಯೇವ ಸಸರ್ಜಾದೌ ತಾಸು ವೀರ್ಯಂ ಅವಾಸೃಜತ್. ಅಪಹ ಅಪ್ತತ್ವವನ್ನು ಸೃಷ್ಟಿ ಮಾಡಿದ. ಅಪ್ಪಂದರೆ ನೀರು ಅಂತ ಹೇಳಲಿಕ್ಕೆ ಬರಲ್ಲ, ನೀರು ಕೂಡ ಹೌದು ಅಪಹ ಅಂತ ಹೇಳಿದರೆ. ಸಂಸ್ಕೃತದ ಎಷ್ಟೋ ಸಂಗತಿಗಳನ್ನು ಯಾವ ಭಾಷೆಯಲ್ಲೂ ಅನುವಾದ ಮಾಡಲಿಕ್ಕಾಗಲ್ಲ. ಅಪ್ ಅನ್ನೋದನ್ನು ಸೃಷ್ಟಿ ಮಾಡಿದ. ಅಪ್ ಅಂತಂದರೆ ಪೃಥಿವಿಯ ಸೂಕ್ಷ್ಮವಾದ ಕಣಗಳು ಅಪ್, ಅದು ಕೂಡ ದೇಹವು ಅಪ್.
ಅಷ್ಟೇ ಅಲ್ಲ, ದೇವತೆಗಳ ಹೆಸರು ಆಪಹ ಅಂತ. ಆಪ ಇತ್ಯಾಪ ಇತಿ ಅಂತ ಲಕ್ಷ್ಮೀದೇವಿ ಪ್ರಶ್ನೆ ಮಾಡ್ತಾಳೆ ಮಹಿದಾತ ಐತರೇಯನಿಗೆ. ಇದೇನು ಎಲ್ಲರನ್ನೂ ಆಪಹ ಅಂತ ಕರೀತಾರಲ್ಲ ಅಂತ. ಅದಕ್ಕೆ ಅವನು ಉತ್ತರ ಕೊಡ್ತಾನೆ, ಇದು ಮೊದಲು ನನ್ನ ಹೆಸರು, ಅದರಿಂದಾಗಿ ನನ್ನ ಮಕ್ಕಳಿಗೆ ಇದೇ ಹೆಸರು. ಯತ್ ಪುತ್ರಸ್ಯ ತತ್ಪಿತುಹು ಅಂತ. ಅಪ್ಪನದ್ದು ಯಾವುದೋ ಸೊತ್ತು ಅದು ಮಗನಿಗೆ ಇರುವಂಥದ್ದು, ಮಗನಿಗೆ ಏನು ಸೊತ್ತೋ ಅದು ಅಪ್ಪನಿಗೆ ಸಂಬಂಧಪಟ್ಟದ್ದು. ಹೀಗಾಗಿ ನನ್ನ ಹೆಸರನ್ನೂ ಇವರಿಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅಪಹ ಸಸರ್ಜ ಅತ್ಯಂತ ಸೂಕ್ಷ್ಮ ಭಾಗವನ್ನು ಸೃಷ್ಟಿ ಮಾಡಿದ. ಏಕೆಂದರೆ ಆ ಸೂಕ್ಷ್ಮ ಕೂತು ಸ್ಥೂಲ ಆಗೋದು, ಅದರಿಂದಾಗಿ ಸೂಕ್ಷ್ಮ ಸೃಷ್ಟಿಯಾಯಿತು ಅಂತ ಅಷ್ಟೇ ಹೇಳಬಹುದು. ತಾಸು ವೀರ್ಯಂ ಅವಾಸೃಜತ್. ವೀರ್ಯ ಅಂತ ಹೇಳಿದರೆ ಶುರು ಮಾಡುವ ಶಕ್ತಿ. ವೀರ ಅಂತಂದರೆ ಆರಬ್ಧಾಂತಗಾಮಿ ಅಂತ. ವೀರ್ಯ ಅಂತಂದರೆ ಅದಕ್ಕೆ ಸಂಬಂಧಪಟ್ಟದ್ದು, ಮೂಲಭೂತವಾದ ಲಕ್ಷಣಗಳು ಅಂತ ಅರ್ಥ. ವೀರ್ಯ ಅಂದರೆ ಅದರ ಸೃಷ್ಟಿಯಾಯಿತು. ಯಸ್ಮಾದುತ್ಪದ್ಯತೆ ಸರ್ವಂ ಸದೇವಾಸುರಮಾನುಚಂ ಬೀಜಂ ಶುಕ್ರಂ ತಥಾ ರೇತ ಉಗ್ರಂ ವೀರ್ಯಂಚ ಕಥ್ಯತೆ. ಆ ವೀರ್ಯ ಅನ್ನೋದಕ್ಕೆ ಭವಿಷ್ಯೋತ್ತರ ಪುರಾಣ ಅದರದ್ದೇ ನಿರ್ವಚನವನ್ನು ಹೇಳ್ತಾ ಇದೆ. ಬೀಜಂ, ವೀರ್ಯ ಅಂತಂದರೆ ಬೀಜ. ಯಾಕೆಂದರೆ ಅದು ಶುರು ಆಗತ್ತೆ, ಕಡೆಯ ತನಕ ಅದು ಮುಂದುವರಿಯುತ್ತೆ. ಬೀಜಂ ಆಮೇಲೆ ಶುಕ್ರಂ ಅಂತ. ಶುಕ್ರಂ ಅಂತಂದರೆ ಬೀಜ ಅನ್ನೋದು ಮೊಳೆತು ಹಿರಿದಾಗಿ ದುಃಖ ಮೊದಲಾದವುಗಳನ್ನೆಲ್ಲ ಒಳಗೊಳ್ಳುತ್ತೆ. ಅದಕ್ಕೆ ಅದನ್ನು ಶುಕ್ರ ಅಂತ ಕರೀತಾರೆ. ಶುಕ್ ಅಂತ ಹೇಳಿದರೆ ದುಃಖ ಮೊದಲಾದವುಗಳು ಅದನ್ನು ರಾತಿ ತರುತ್ತೆ, ಅದರಿಂದಾಗಿ ಅದು ಶುಕ್ರ. ಅದನ್ನೇ ರೇತಃ ಅಂತ ಕರೀತಾರೆ. ಇನ್ನು ಉಗ್ರಂ, ಉಗ್ರ ಅರಿವನ್ನು ತಂದುಕೊಡುತ್ತೆ, ಬೇರೆಯವರಿಗೆ ನಮ್ಮ ಬಗೆಗಿನ ಅರಿವನ್ನು ತಂದುಕೊಡುತ್ತೆ. ಅದು ಕಾರಣ. ಮೊದಲು ಎಲ್ಲಿಯೋ ಕಾಣದ ಜೀವನನ್ನು ರೇತಸ್ಸಿನ ಒಳಗಡೆ ಬಂಧಿಸಿ ಹಿರಿದಾದ ರೂಪವನ್ನು ತಾಳುವಂತೆ ದೇವರು ಮಾಡ್ತಾನೆ. ಆ ಶಕ್ತಿಯನ್ನು ಅಲ್ಲಿ ಇಟ್ಟಿದ್ದಾನೆ. ಅದರಿಂದಾಗಿ ರೇತಸ್ಸನ್ನು ಆಪಹ ಅಂತ ಕರೀತಾರೆ. ಈ ರೀತಿ ವೀರ್ಯಂ, ಈ ತರಹದ್ದನ್ನು ವೀರ್ಯ ಅಂತ ಕೂಡ ಕರೆಯೋದು. ಅದರಿಂದಾಗಿ ವೀರ್ಯ ಅಂತ ಹೇಳಿದರೆ ರೇತಸ್ಸು, ರೇತಸ್ಸು ಅಂತ ಹೇಳಿದರೆ ಆಪಹ. ಎಲ್ಲವೂ ಆಪಹ ಅನ್ನೋದಕ್ಕೆ ಇಷ್ಟು ಅರ್ಥವಿಸ್ತಾರ ಇದೆ ಅಂತ ಹೇಳಿ ಸ್ವಯಂ ಪುರಾಣ ಹೇಳುತ್ತೆ. ವೀರ್ಯಸ್ಯೈತಾನಿ ನಾಮಾನಿ ಕಥಿತಾನಿ ಸ್ವಯಂಭುವ. ಅಪಹ ಅಂತನ್ನುವುದಕ್ಕೆ ಈ ಅರ್ಥಗಳನ್ನು ಹೇಳಿದ್ದು ಯಾರು ಅಂತಂದರೆ ಸ್ವಯಂ ಬ್ರಹ್ಮ. ಬ್ರಹ್ಮದೇವರು ಹೇಳಿದ್ದು ಈ ಎಲ್ಲ ಅರ್ಥಗಳನ್ನು. ಅದರಿಂದ ಗೊತ್ತಾಯ್ತಲ್ಲ, ಆ ಆಪಹ ಅನ್ನೋದನ್ನು ನಾರ ಅಂತಂದರು. ಈ ನಾರಾಯಣ ಅಂತಂದರೆ ಗೊತ್ತಾಯ್ತಲ್ಲ, ಈ ಎಲ್ಲ ಮೂಲ ಕಾರಣಗಳಲ್ಲಿ ಸೂಕ್ಷ್ಮ ತತ್ವಗಳಲ್ಲಿ ನೆಲೆಗೊಂಡವ ನಾರಾಯಣ ಅಂತ. ಆ ಹಿರಿದಾದ ಅರ್ಥ ಇದೆ ಅದು. ತದಂಡಮಭವದ್ಧೈಮಂ ಜ್ವಾಲಾಮಾಲಾಕುಲಂ ವಿಭೋ ಯಸ್ಮಿನ್ ಜಜ್ಞೆ ಸ್ವಯಂ ಬ್ರಹ್ಮ ಸರ್ವಲೋಕ ಪಿತಾಮಹಃ. ತದಂಡಮಭವದ್ಧೈಮಂ, ಈ ಬಂಗಾರದ ಒಂದು ಮೊಟ್ಟೆ ಬಂತು. ಆ ಮೊಟ್ಟೆಯೇ ತಾವರೆ ಅಂತ ಅದಕ್ಕೆ ಹೆಸರು, ಪದ್ಮ. ಬ್ರಹ್ಮಾಂಡ ಅಂದರೆ ಗೊತ್ತಾಯ್ತಲ್ಲ, ಹಿರಿದಾದ ಮೊಟ್ಟೆ ಅಂತ ಅರ್ಥ. ಆ ಬ್ರಹ್ಮಾಂಡವನ್ನು ಯಾಕೆ ಬ್ರಹ್ಮಾಂಡ ಅಂತ ಕರೆಯೋದು ಅಂದರೆ ಹಿರಿದಾದ ಮೊಟ್ಟೆ. ಆ ಮೊಟ್ಟೆಯಲ್ಲಿ ಏನಿದೆ? ಎಲ್ಲವೂ ಇದೆ. ಲೋಕಗಳುಂಟು, ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಅದರಿಂದಾಗಿ ಅದನ್ನು ಬ್ರಹ್ಮಾಂಡ ಅಂತ ಕರೆಯೋದು. ಅದರ ನಟ್ಟ ನಡುವೆ ನಾಲ್ಮೊಗ ಹುಟ್ಟಿದ್ದು, ಬ್ರಹ್ಮ ಲೋಕ ಪಿತಾಮಹಃ. ಅದರಿಂದಾಗಿ ತಾವರೆಯ ನಡುವಿನಿಂದ ಬ್ರಹ್ಮ ಎದ್ದದ್ದು ಅಂತ ಹೇಳಿದ್ರೆ, ತಾವರೆ ಯಾವುದು ಅಂದರೆ ಪದ್ಮಂ ಲೋಕಾತ್ಮಕಂ ಪ್ರೋಕ್ತಂ ಅಂತ. ಆ ಲೋಕ ಅಂತನ್ನೋದು ಇದು ಪದ್ಮ ಅನ್ನೋದು ಲೋಕದ ಸಂಕೇತ. ಈ ಲೋಕದಲ್ಲಿ 14 ಭಾಗಗಳುಂಟು. ಲೋಕ ಅಂದರೆ ಕಾಣೋದು, ಅಲೋಕ ಅಂದರೆ ಕಾಣದೇ ಇರೋದು. ಲೋಕಾಲೋಕ ಸೇರಿ
ಈ ಮೊಟ್ಟೆಯಾಗಿರೋದು. ಅದರಲ್ಲಿ ಲೋಕ ಏನಿದೆ ಅದು ಪದ್ಮ. 14 ಲೋಕಗಳೆಂಬ ದಳಗಳಿವೆ. ಅದು ಹೀಗೆ ಅರಳಿಕೊಂಡಾಗ ನಡುವೆ ಬ್ರಹ್ಮದೇವರು ಕಾಣಿಸ್ಕೊಳ್ತಾರೆ. ಚತುರ್ಮುಖ ಬ್ರಹ್ಮ ಅಂತ ಕರೀತಾರೆ. ಸುರಜ್ಯೇಷ್ಠಶ್ಚತುರ್ವಕ್ತ್ರ ಪರಮೇಷ್ಠಿ ಪಿತಾಮಹ. ಅವರಿಗೆ ಹೆಸರು ಸುರಜ್ಯೇಷ್ಠ ಅಂತ. ದೇವತೆಗಳಲ್ಲಿ ಎಲ್ಲರಿಗೂ ಹಿರಿಯ, ಆದ್ದರಿಂದಾಗಿ ಸುರಜ್ಯೇಷ್ಠ ಅಂತ. ಅವನಿಗೆ ಪಿತಾಮಹ ಅಂತ ಹೆಸರು. ಪ್ರಪಿತಾಮಹ ಅಂತ ಬ್ರಹ್ಮದೇವರಿಗೆ ಹೇಳೋದು, ಅಷ್ಟು ಹಳಬ ಅಂತ. ಜ್ಯೇಷ್ಠ ಅಂತ ಹೇಳಿ ಅದೇ ಬ್ರಹ್ಮದೇವನಿಗೆ ಹೇಳುವಂಥದ್ದು. ಚತುರ್ವಕ್ತ್ರ 4 ಮೋರೆಗಳುಂಟು. ಹೀಗಾಗಿ ಅವನನ್ನು ಪರಮೇಷ್ಠಿ, ದೇವರನ್ನು ಕುರಿತಾದ ಉತ್ಕಟವಾದ ಬಯಕೆ, ದೇವರನ್ನು ಕುರಿತ ದೇವರಲ್ಲಿಯೇ ಇರುವವ ಅವನು ಪರಮೇಷ್ಠಿ ಅಂತ. ಕ್ಷೇತ್ರಜ್ಞ ಪುರುಷೋ ವೇದಾ ಶಂಭುರ್ನಾರಾಯಣಸ್ತಥಾ. ಇದು ದೇವರಿಗೂ ಅನ್ವಯಿಸುವಂತಹ ನಾಮ. ಕ್ಷೇತ್ರಜ್ಞ ಅಂತ ಕರೀತಾರೆ. ಕ್ಷೇತ್ರಜ್ಞ ಅಂದರೆ ಕ್ಷೇತ್ರವನ್ನು ಬಲ್ಲವ. ಪಿಂಡಾಂಡವನ್ನು ಕ್ಷೇತ್ರ ಅಂತ ಕರೀತಾರೆ, ಬ್ರಹ್ಮಾಂಡವನ್ನು ಕ್ಷೇತ್ರ ಅಂತ ಕರೀತಾರೆ. ಈ ಕ್ಷೇತ್ರವನ್ನು ಯಾರು ತಿಳಿದವ ಇದ್ದಾನೆ ಅವನು ಕ್ಷೇತ್ರಜ್ಞ. ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿದ್ದರೆ ಡಾಕ್ಟ್ರ್ ಹತ್ರ ಓಡಿ ಹೋಗ್ತೇವೆ. ನಾವು ಕ್ಷೇತ್ರಜ್ಞರ ಇಲ್ಲ. ಅದರಿಂದಾಗಿ ಕ್ಷೇತ್ರಜ್ಞ ಹೇಳಿದರೆ ನಾರಾಯಣ ಅಥವಾ ಇದನ್ನು ಪೂರ್ತಿಯಾಗಿ ಬಲ್ಲ ಚತುರ್ಮುಖ, ಇಬ್ಬರೇ ಕ್ಷೇತ್ರಜ್ಞರು. ಅದರಿಂದಾಗಿ ಅಹಂ ಕ್ಷೇತ್ರಜ್ಞ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದರೆ ಅದರ ಅರ್ಥ ಜೀವ ಅಂತ ಅಲ್ಲ. ನಾನು ಅನ್ನೋದಕ್ಕೆ ನಾನು ಅಂತಲೇ ಅರ್ಥ. ಅದು ಗೊತ್ತಿಲ್ಲದೆ ಬಾಯಿಪಾಠ ಮಾಡುವ ಮಕ್ಕಳು ನನ್ನ ತಲೆ ಅಂದರೆ ಮೇಷ್ಟ್ರ ತಲೆ ಅಂತ ಹೇಳಿ ಅರ್ಥ ಮಾಡಿಕೊಂಡ ಹಾಗಾಗತ್ತೆ. ಕ್ಷೇತ್ರಜ್ಞ ಅಂತ ಕೃಷ್ಣ ಹೇಳಿದ್ದಾನೆ, ನಾನೇ ಕ್ಷೇತ್ರಜ್ಞ. ನಾನು ಅಂತ ಹೇಳಿ ಅವನನ್ನು ಹೇಳ್ಕೊಳ್ಬಹುದು. ನಮಗೆ ನಾನು, ಆದರೆ ಕೃಷ್ಣನ ನಾನಲ್ಲ. ಅದು ಸಿಂಪಲ್, ಅದು ಅಲ್ಲೇ ಉಂಟು. ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಬೇಕಾ? ಗೀತೆಯಲ್ಲಿ ಬಂದಿರುವ ಎಲ್ಲ ಅಹಂ ಶಬ್ದಕ್ಕೆ ನಾನು ಅಂತ ಅರ್ಥ ಮಾಡ್ಕೊಳ್ಳೋದಾ? ಇಲ್ಲ ಅಲ್ವಾ? ಅದರಿಂದ ಹೀಗೆ ಅರ್ಥ ಹೇಳಬೇಕು. ಕ್ಷೇತ್ರಜ್ಞ ಅನ್ನೋದು ದೇವರ ಹೆಸರು ಅಂತ ಈ ಪುರಾಣದಲ್ಲಿಯೂ ಉಂಟು.